ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಪವಿತ್ರ. ನನ್ನ ಯಜಮಾನರು ಹಳ್ಳಿಯಲ್ಲಿದ್ದಾಗ ಒಂದು ದಿನ ಪಕ್ಕದ ಮನೆಯ ಯುವಕ ನಮ್ಮ ಮನೆಗೆ ಬಂದು ಸಹಾಯ ಮಾಡಿದ್ದರ ಬಗ್ಗೆ ನಿಮಗೆ ಹೇಳ್ತೀನಿ. ಆಗ ಡಿಗ್ರಿ ಓದುತ್ತಿದ್ದ ಹರೀಶ್ ಬೇಸಿಗೆ ರಜೆಯಲ್ಲಿ ಹಳ್ಳಿಯಲ್ಲಿ ಸರಿಯಾಗಿ ಹಾಲು ಮೊಸರು ತಿಂದು ನೋಡೋಕೆ ಪೈಲ್ವಾನ್ನಂತೆ ಇದ್ದ. ಅವನನ್ನು ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಎನ್ನುವಂತೆ ಇದ್ದ. ಅವನನ್ನು ನೋಡಲು 2 ಕಣ್ಣುಗಳು ಕೂಡ ಸಾಲದು. ನನ್ನ ಅದೃಷ್ಟ ಎಂಬಂತೆ ಅವನು ಪುನರ್ವಸತಿ ಕಲ್ಪಿಸಿದ್ದ ನಮ್ಮ ಹೊಸ ಊರಿನ ಪಕ್ಕದ ಮನೆಯಲ್ಲಿಯೇ ಇದ್ದ. ಇನ್ನು ನಾನು ನೋಡಲು ಅಂದವಾಗಿದ್ದು, ಉದ್ದವಾದ ಕೂದಲು, ನೇರವಾದ ಕಮಲದಂತಹ ಕಣ್ಣುಗಳು, ಚಂದಿರನಂತೆ ಮುಖ. ಉಳಿದಂತೆ ಎಲ್ಲವೂ ತುಸು ಜಾಸ್ತಿಯೇ ಇತ್ತು. ನನ್ನ ಕೂಡ ನೋಡಿದರೆ ಊರಿನವರು ಹಾಗೆ ನೋಡುತ್ತಾ ನಿಲ್ಲುತ್ತಿದ್ದರು. ನನಗೆ ಕಲ್ಯಾಣವಾಗಿ ಇನ್ನು 1 ವರ್ಷ ಆಗಿರಲಿಲ್ಲ. ನನ್ನ ಯಜಮಾನನು ಹಳ್ಳಿಯಲ್ಲಿಯೇ ಬಿಟ್ಟು ಸಿಟಿಗೆ ಹೋಗಿದ್ದ. ಅವನು ಅಲ್ಲಿಯೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅಲ್ಲಿ ಮನೆ ಹುಡುಕಿದ ಮೇಲೆ ನಿನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಗಿ 6 ತಿಂಗಳಾಗಿತ್ತು. ನಾನು ಕಾಯುತ್ತಲೇ ಇದ್ದೆ. ಆದರೆ ಅವನು ಬಂದು ನನ್ನ ಕರೆದುಕೊಂಡು ಹೋಗಲೇ ಇಲ್ಲ. ಉಳಿದಂತೆ ಅವನಿಗೆ ಫೋನ್ ಮಾಡಿದರೆ ರಜೆ ಇಲ್ಲ, ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಹೇಳಿ ನನಗೆ ಬೇಜಾರು ಮಾಡುತ್ತಿದ್ದ. ಇನ್ನು ಈ 6 ತಿಂಗಳಲ್ಲಿ ಕೇವಲ 3 ಬಾರಿ ಮನೆಗೆ ಬಂದು ಹೋಗಿದ್ದ. ಹೀಗಾದರೆ ಹೇಗೆ ನಿಮಗೆ ಗೊತ್ತಲ್ಲ, ಅದು ಮಳೆಗಾಲದ ಸಮಯ ಕೂಡ ಆಗಿತ್ತು. ತಣ್ಣನೆಯ ಗಾಳಿಯ ಜೊತೆಗೆ ಮಳೆಯೂ ಇರುತ್ತಿತ್ತು. ಹೀಗಾಗಿದ್ದಾಗ ಒಂಟಿಯಾಗಿ ಇದ್ದವರಿಗೆ ಅವರ ಕಷ್ಟ ಆಗುತ್ತಿದೆ. ಹೀಗಾಗಿ ನನಗೆ ತುಸು ಜಾಸ್ತಿಯೇ ಕಷ್ಟ ಆಗುತ್ತಿತ್ತು. ಇನ್ನು ನಾನು ಇದ್ದಾಗ 2-3 ದಿನಕ್ಕೊಮ್ಮೆ ಸಮಾಧಾನ ಮಾಡಿಕೊಂಡರೂ ಸಹಿತ ಅಷ್ಟೇನು ಪ್ರಯೋಜನ ಆಗುತ್ತಿರಲಿಲ್ಲ ಎನ್ನುವ ಅವನು ಬಂದಾಗ ಒಮ್ಮೆ ಆದರೂ ನಾನು ಸಂತೋಷವಾಗಿ ಸಮಯ ಕಳೆಯಬೇಕು ಎಂದುಕೊಂಡರೂ ಅವನು ಕೆಲವು ಕಡಿಮೆ ಸಮಯ ಹೊತ್ತಿನಲ್ಲಿ ನನ್ನ ಜೊತೆ ಸಮಯ ಕಳೆಯುತ್ತಿದ್ದ. ಆದ್ದರಿಂದ ನನಗೆ ಅಸಮಾಧಾನ ಆಗುತ್ತಿತ್ತು. ಅವನಿಗೆ ನಾನು ಲೆಕ್ಕಕ್ಕೆ ಇಲ್ಲದಿರಲಿಲ್ಲ. ಹಾಗಾಗಿ ಸುಮ್ಮನೆ ನಾನು ಆಗಾಗ ಕೈ ಕೆಲಸ ಮಾಡುತ್ತಾ ಇರುತ್ತಿದ್ದೆ. ಇನ್ನು ಹಸಿವಾದರೆ ತಿನ್ನಲು ಮನೆಯಲ್ಲಿ ಇದ್ದ ತರಕಾರಿಗಳನ್ನು ಬೆಳೆಸುತ್ತಿದ್ದೆ. ಅಲ್ಲದೆ ಮನೆಯಲ್ಲಿ ಬೇರೆಯವರು ಇರುತ್ತಿದ್ದರಿಂದ ನಾನು ತುಸು ಎಚ್ಚರಿಕೆಯಿಂದ ಸಹ ಇರಬೇಕಿತ್ತು. ಅಲ್ಲದೆ ಕಾಲೇಜಿನ ದಿನಗಳಲ್ಲೂ ಸಹ ಎಂದಿಗೂ ದಾರಿ ತಪ್ಪಿ ನಡೆದಿದ್ದವಾದ್ದರಿಂದ ನನ್ನ ಬಗ್ಗೆ ಕಾಳಜಿ ವಹಿಸುವಲ್ಲಿ ನನ್ನ ಯಜಮಾನ ವಿಫಲನಾಗಿ ಬಿಟ್ಟಿದ್ದ. ಇನ್ನು ಹೊಲದಲ್ಲಿ ನಾವು ಕಬ್ಬು ಹಾಕಿದ್ದೆವು. ಆಗಾಗ ನಾನು ಹೊಲಕ್ಕೆ ಹೋದಾಗ ಅದನ್ನು ನೋಡುತ್ತಾ ಹಾಗೆ ನಿಲ್ಲುತ್ತಿದ್ದೆ. ಕಬ್ಬು ಹೇಗೆ ಮಿಷಿನ್ನಲ್ಲಿ ಹಿಂಡಿ ಹಿಪ್ಪೆ ಮಾಡುತ್ತಾರೋ ಹಾಗೆ ಮಾಡಿದರೆ ಒಳ್ಳೆಯದು ಆಗುತ್ತೆ ಎಂದು ಆಗಾಗ ಎನಿಸುತ್ತಿತ್ತು. ನನ್ನ ಜೀವನವು ಹೇಗೆ ಆಗಿತ್ತು, ಕಷ್ಟಗಳಿಂದ ನನಗೆ ಸಾಕಾಗಿ ಬಿಟ್ಟಿತ್ತು. ಆದರೂ ನನ್ನ ಜೀವನ ಎಲ್ಲರಂತೆ ನಡೆಯುತ್ತಲಿದ್ದು ಜೀವನದಲ್ಲಿ ಏಕಾಂಗಿಯಾಗಿ ಇದ್ದೀನಿ ಎಂದು ಬಹಳಷ್ಟು ಸಮಯದಿಂದ ಎನಿಸುತ್ತಿತ್ತು. ಯಾಕೋ ನನ್ನ ಕಷ್ಟಕ್ಕೆ ಕೊನೆ ಇಲ್ಲ. ಒಂದು ಸಾರಿ ಸಿಟಿಗೆ ಹೋದರೆ ಅಲ್ಲಿ ನನ್ನ ಯಜಮಾನನ ಜೊತೆ ಆರಾಮಾಗಿ ಇರಬಹುದು ಎಂದುಕೊಳ್ಳುತ್ತಿದ್ದೆ. ಹರೀಶನ ಪರಿಚಯ ಹೀಗೆ ಇದ್ದಾಗಲೇ ಹರೀಶ್ ನನ್ನ ಪರಿಚಯವಾಗಿತ್ತು. ಅವರ ಮನೆಗೆ ನಾನು ತಪ್ಪದೆ ದಿನಾಲೂ ಹೋಗಿ ಅವರ ಮನೆಯಲ್ಲಿ ಕುಳಿತು ಗಂಟೆಗಟ್ಟಲೆ ಅವನ ಕುಟುಂಬಸ್ಥರ ಜೊತೆಗೆ ಮಾತಾಡುತ್ತಿದ್ದೆ. ಇನ್ನು ಅವನ ಮನೆಗೆ ಹೋದಾಗ ಯಾವಾಗಲಾದರೂ ಅವನ ಕೈ ಹಿಡಿದು ರಿಮೋಟ್ ಕಸಿದುಕೊಳ್ಳುವುದು, ಅವನಿಗಾಗಿ ಏನಾದರೂ ಎಂದು ಕಿಚಾಯಿಸುವುದು, ಹೀಗೆ ಏನಾದರೂ ತೊಂದರೆ ಕೊಡುತ್ತಲೇ ಇದ್ದೆ. ಅವನು ಕೂಡ ಆಗಾಗ ಹೀಗೆ ಮಾಡುತ್ತಿದ್ದ. ಹೀಗೆ ನಮ್ಮ ನಡುವೆ ಸ್ವಲ್ಪ ಗೆಳೆತನವಿತ್ತು. ಅದರ ಹೀಗೆ ಕಸಿದುಕೊಳ್ಳುವುದು ನನಗೆ ಏನೇನೋ ಎನಿಸುತ್ತಿತ್ತು. ಆದರೆ ಅವನು ಮಾತ್ರ ಇದೆಲ್ಲ ಮಾಮೂಲು ಎಂದು ಸುಮ್ಮನಾಗುತ್ತಿದ್ದ. ಇನ್ನು ಅವನು ಯಾವಾಗಲಾದರೂ ನನ್ನ ಮನೆಗೆ ಬಂದಾಗೊಮ್ಮೆ ಕೆಲವೊಮ್ಮೆ ಕಸ ಗುಡಿಸುವುದು, ಚಹಾ ಕೊಡುವುದು, ಅವನಿಗೆ ತಿನ್ನಲು ಕುಡಿಯುವುದು, ನೆಲ ಒರೆಸುವುದು, ಹೀಗೆ ಏನಾದರೂ ಒಂದು ಕೆಲಸ ಮಾಡುತ್ತಲೇ ಇದ್ದೆ. ಅವನು ಕೂಡ ಅಷ್ಟೇ ಸೌಂದರ್ಯವನ್ನು ನೋಡುತ್ತಿದ್ದರೂ ಸಹಿತ ಏನು ಗೊತ್ತಿಲ್ಲದಂತೆ ಇರುತ್ತಿದ್ದ. ಆದರೆ ಇಲ್ಲಿ ಒಂದು ಸಮಸ್ಯೆ ಇತ್ತು. ಅದೇನು ಎಂದರೆ ಅವನು ಸುಮ್ಮನೆ ಇದ್ದಂತೆ ನಟಿಸುತ್ತಿದ್ದರೂ ಸಹಿತ ಮತ್ತೊಬ್ಬ ಸುಮ್ಮನೆ ಇರಲಾರದೆ ಆಗಾಗ ಎದ್ದು ಕುಣಿಯುತ್ತಿದ್ದ. ಅದನ್ನು 1-2 ಸಲ ಗಮನಿಸಿ ನಾನು ಸುಮ್ಮನಿದ್ದೆ. ಇನ್ನು ಜೀವನದಲ್ಲಿ ಸಿಗದ ಸಂತೋಷವನ್ನು ಹೊರಗೆ ಹುಡುಕಬೇಕು ಎಂಬ ಯೋಚನೆ ದಿನೇ ದಿನೇ ಹೆಚ್ಚಾಗತೊಡಗಿದ್ದವು. ಅಲ್ಲದೆ ಕಾಲೇಜಿನ ದಿನಗಳಲ್ಲಿ ಯಾವತ್ತೂ ಪ್ರವಾಸ, ಹೊರಗೆ ಸುತ್ತಾಟ, ಪಾರ್ಕ್, ಹೋಟೆಲ್ ಎಂದು ಯಾರ ಜೊತೆಗೂ ನಾನು ಹೋಗಿರಲಿಲ್ಲ. ಒಂಟಿತನದೊಂದಿಗೆ ಯಾವಾಗಲೂ ಒಬ್ಬಂಟಿಯಾಗಿ ಇದ್ದೆ. ಆದರೆ ಹೀಗೆ ಇದ್ದು ನಾನು ಸಾಧಿಸಿದ್ದಾದರೂ ಏನು ಎಂದು ನನಗೆ ಎನಿಸತೊಡಗಿತ್ತು. ಇನ್ನು ನನ್ನ ಯಜಮಾನನು ನಾನು ಫೋನ್ ಮಾಡಿದರೆ ಮಾತ್ರ ಮಾಡುತ್ತಿದ್ದ, ಇಲ್ಲವಾದರೆ ನನ್ನ ಕೆಲಸ ಎಂದು ಸುಮ್ಮನಾಗುತ್ತಿದ್ದ. ಹೀಗಾಗಿ ನನಗೆ ಏಕಾಂಗಿತನ ಕಾಡಲು ಆರಂಭಿಸಿ ಏನಾದರೂ ಮಾಡಿ ಒಂದು ದಾರಿ ಕಂಡುಕೊಳ್ಳಬೇಕು ಎಂದುಕೊಳ್ಳಬೇಕಾದರೆ ನನಗೆ ನೆನಪಿಗೆ ಬಂದದ್ದು ಇದೇ ಹರೀಶ್. ನಿರ್ಧಾರ ಮತ್ತು ಅಪಾಯಕಾರಿ ಸಹಾಯ. ಹೀಗೆ ಇದ್ದಾಗಲೇ ಒಂದು ದಿನ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು. ಅದೇ ಹೊತ್ತಿಗೆ ನಾನು ಅಲ್ಲಿಗೆ ಬರಲು ಆಗುವುದಿಲ್ಲ, ನನಗೆ ಸಮಸ್ಯೆಯಾಗಿದೆ ಅಂತ ಹೇಳಿ
ಅವರ ಜೊತೆಗೆ ಹೋಗಲೇ ಇಲ್ಲ. ಆದರೆ ಇದೇ ಸರಿಯಾದ ಸಮಯ, ಇರುವ 3 ದಿನಗಳಲ್ಲಿ ಏನಾದರೂ ಮಾಡಿ ಆ ಕೆಲಸ ಮಾಡಬೇಕು ಎಂದು ಯೋಚಿಸಿ, ಮಾರನೇ ದಿನವೇ ನಾನು ಪಕ್ಕದ ಮನೆಯವರಿಗೆ ಮನೆ ಸ್ವಚ್ಛಗೊಳಿಸುತ್ತಿದ್ದೇನೆ, ಸ್ವಲ್ಪ ಅರಿಶಿನನ್ನು ಕಳಿಸಿಕೊಡಿ, ಮನೆಯಲ್ಲಿ ಕೂಡ ಯಾರೂ ಇಲ್ಲ, ನನಗೂ ಕೂಡ ಸಹಾಯ ಆಗುತ್ತೆ ಎಂದಾಗ ಅವರು ಸರಿ ಖುಷಿಯಿಂದಲೇ ಕಳಿಸಿಕೊಟ್ಟರು. ಇನ್ನು ಅವನು ಬರುವ ಮುಂಚೆ ನಾನು ಮನೆಯಲ್ಲಿ ಅಟ್ಟದ ಮೇಲಿಂದ ಕೆಳಗೆ ಇರಿಸಿ ಅವನು ಸ್ವಚ್ಛ ಮಾಡಿದ್ದ. ಇವಾಗ ಅದರ ಜೊತೆಗೆ ಬೇರೆ ಬೇರೆ ಹಳೆಯ ಸಾಮಾನುಗಳನ್ನು ಮೇಲೆ ಇಡುವುದು ಬಾಕಿ ಇತ್ತು. ಇದೇ ಹೊತ್ತಿಗೆ ಅವನು ಗೇಟ್ ತೆಗೆದು ಒಳಗೆ ಬಂದಂತೆ ಸಪ್ಪಳವಾಗಿತ್ತು. ನಾನು ಸುಮ್ಮನೆ ಸ್ವಚ್ಛ ಮಾಡುತ್ತಿದ್ದೆ. ಅವನು ನನ್ನನ್ನು ಕೂಗುತ್ತಾ ನೇರವಾಗಿ ಒಳಗಡೆ ಬಂದು ನನ್ನನ್ನು ನೋಡುತ್ತಲೇ ನಿಂತಿದ್ದ. ಏಕೆಂದರೆ ನಾನು ಬಟ್ಟೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದೆ. ಕಿಟಕಿಯಿಂದ ಬರುತ್ತಿದ್ದ ಬೆಳಕಿನಲ್ಲಿ ಎಲ್ಲ ಸೌಂದರ್ಯವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಗ ನಾನು, ಬಾರೋ, ಇದನ್ನ ಮೇಲಿಡು, ಇವತ್ತು ಜಾಸ್ತಿ ಕೆಲಸ ಇದೆ, ಸ್ವಲ್ಪ ಸಹಾಯ ಮಾಡು ಎಂದು ಕೇಳಿದಾಗ ಸರಿ ಅಂತ ಹೇಳಿದ. ಇನ್ನು ಹೀಗೆ ಮನೆಯನ್ನು ಸ್ವಚ್ಛ ಮಾಡುವಾಗಲೆಲ್ಲ ಅವನು ಆಗಾಗ ಈ ಧೂಳಿನ ನಡುವೆಯೂ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ. ಅವನು ನೋಡಿದರೆ ಅವನು ಆ ಕೆಲಸದ ಬಗ್ಗೆ ಯೋಚಿಸುವುದಿಲ್ಲ ಅಂತ ನಾನು ಸುಮ್ಮನಾಗುತ್ತಿದ್ದೆ. ಆಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡಿದರೆ ಮೇಲೆ ಎಲ್ಲ ಸಾಮಾನನ್ನು ಮೇಲೆತ್ತಿ ಇಡುತ್ತಿದ್ದರೆ ನಾನು ನೋಡುತ್ತಾ ಅವನಿಗೆ ಬಾಕಿ ಉಳಿದು ಕೊಡುತ್ತಿದ್ದೆ. ಕೊನೆಗೆ ಮನೆಯಲ್ಲಿ ಎಲ್ಲ ಸ್ವಚ್ಛ ಮಾಡಿದ ಮೇಲೆ ಅವನು ನಾನು ಹೋಗ್ತೀನಿ ಎಂದು ಹೇಳಿದಾಗ ಅವನಿಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ನನಗೆ ಗೊಂದಲವಾಗಿತ್ತು. ಆಗ ಆದದ್ದು ಆಗಲಿ, ಪ್ರಯತ್ನ ಮಾಡೋಣ ಎಂದು ನಿರ್ಧರಿಸಿ ಅವಾಗಲೇ, ಮನೆ ಸ್ವಚ್ಛ ಮಾಡುವಾಗ ಮೇಲೆ ನಿಂತು ಏನು ನೋಡ್ತಾ ಇದ್ದೆ ಎಂದು ಕೇಳಿದಾಗ ಅವನು, ಏನು ನೋಡ್ಲಿ, ಯಾವುದರ ಬಗ್ಗೆ ಕೇಳ್ತಾ ಇದ್ದೀರಾ ಎಂದಾಗ ನಾನು ಸರಿಯಾಗಿ ಮಾಡ್ಕೊ, ಮನೆ ಸ್ವಚ್ಛ ಮಾಡುವಾಗ ನೀನೇನು ನೋಡ್ತಾ ಇದ್ದೆ ಎಂದು ಮತ್ತೆ ಕೇಳಿದಾಗ ಅವನು, ಏನು ನೋಡಲಿ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ ಅಲ್ವಾ ಎಂದು ಹೇಳಿದ. ಆಗ ನಾನು, ಸರಿ ಆಯ್ತು, ನೀನು ಏನು ನೋಡ್ತಾ ಇದ್ದೆ ಅಂತ ನಾನು ನಿನ್ನ ಮನೆಯಲ್ಲಿ ಹೇಳ್ತೀನಿ, ಅವ್ರು ಯಾರ ಮಾತು ನಂಬ್ತಾರೆ ಆವಾಗ ನಿನಗೆ ಗೊತ್ತಾಗುತ್ತೆ ಎಂದಾಗ ದಯವಿಟ್ಟು ಬೇಡ, ಹಾಗೆ ಮಾಡಬೇಡಿ, ನಾನೇನು ಮಾಡಲಿ, ಅದೆಲ್ಲ ಸಹಜ ಎಂದು ಬೆಚ್ಚು ಮೋರೆ ಹಾಕಿದ. ಅವನನ್ನು ಸತಾಯಿಸಲೆಂದೇ ಅವನಿಗೆ ಈ ಬಗ್ಗೆ ನಮ್ಮ ಮನೆಯಲ್ಲಿ ಹೇಳ್ತೇನೆ ಎಂದಾಗ ಆತ ದಿಕ್ಕು ತೋಚದೆ, ಬೇಡ, ದಯವಿಟ್ಟು ಹೇಳಬೇಡಿ, ಕ್ಷಮಿಸಿ ಎಂದು ಮುಖ ಸಪ್ಪೆ ಮಾಡಿದ್ದ. ಅವನ ಭಯ ಕಂಡು ನಾನು, ಸರಿ, ಹಾಗಿದ್ರೆ ಹೇಳ್ಬಾರ್ದು ಅಂದ್ರೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಎಂದಾಗ ಅವನು, ಸರಿ, ನೀವು ಹೇಳಿದ್ ಮಾಡ್ತೀನಿ, ಇನ್ನು ಬೇರೆ ಏನಾದರೂ ಸ್ವಚ್ಛ ಮಾಡೋದಿದ್ರೆ ಹೇಳಿ, ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದ. ಆಗ ನಾನು, ಸರಿ, ನಾನು ಹೇಳಿದ ಹಾಗೆ ಕೇಳು ಎಂದು ಹೇಳಿ ಅಡುಗೆ ಮನೆಗೆ ಬಾ, ಸ್ವಲ್ಪ ಕೆಲಸ ಇದೆ ಎಂದಾಗ ಅವನು ನನ್ನ ಹಿಂದೆ ಬಂದ. ಅವನಿಗೆ ಪೂರ್ತಿ ಎಲ್ಲವನ್ನು ತೋರಿಸಿದೆ. ಅವನು ಗಾಬರಿಯಿಂದ, ಮೊದಲು ಯಾವತ್ತೂ ನೋಡಿಲ್ಲ, ಇದೇ ಮೊದಲು ಎಂದ. ಆಗ ನಾನು, ಸರಿಯಾಗಿದ್ರೆ ಏನು ತೊಂದರೆ ಇಲ್ಲ, ನೀನು ಯಾರಿಗೂ ಹೇಳಬಾರದೆಂದು ಮಾತು ಪಡೆದು ಅವತ್ತು ಅಲ್ಲಿಯೇ ಅವನಿಗೆ ಬಾಕಿ ಎಲ್ಲ ಕೆಲಸವನ್ನು ಮಾಡಿಸಿದೆ. ಅವನು ಕೂಡ ಸರಿಯಾಗಿ ಕೆಲಸವನ್ನು ಮಾಡಿದ. ಮನೆಯನ್ನು ಮಾಡುವಾಗ ಹೀಗೆ ಸಹಾಯ ಮಾಡಿದ್ದನು, ಅದಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿದ್ದ. ಅವನು ಕೆಲಸವನ್ನು ಕಂಡು ನಾನು ಗಾಬರಿಯಾಗಿದೆ. ಬಹಳ ತಿಂಗಳಿನಿಂದ ನಂತರ ಮಾಡಿದ್ದಕ್ಕೆ ಮತ್ತೆ ಆ ಕೆಲಸವನ್ನು ಕಂಡು ನನಗೆ ಸಂತೋಷವಾಗಿತ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.